ಯಾಕೆ ಷಡ್ಯಂತ್ರ ಅಂತ ಪದೇ ಪದೇ ಮಾತಾಡ್ತಿದೀವಿ ಅಂದ್ರೆ, ದೆಹಲಿಗೆ ಹೋಗ್ತಾರಂತೆ, ದೆಹಲಿಯಲ್ಲಿ ಒಬ್ಬ ವಕೀಲರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾರಂತೆ. ಅಲ್ಲಿದ್ದವರು ಈ ಮುಸುಕುದಾರಿ ಅಲಿಯಾಸ್ ಚಿನ್ನಯ್ಯ, ಜೊತೆಗೆ ಸುಜಾತಾ ಭಟ್, ಜೊತೆಗೆ ಮಟ್ಟಣ್ಣನವರ್. ಅಂದ್ರೆ ಇವ್ರಿಗೆಲ್ಲ ದೆಹಲಿಯಲ್ಲಿ ಹೋಗಿ ಮಾಡುವಂಥದ್ದು ಏನಿತ್ತು? ಮೊದಲ ಪ್ರಶ್ನೆ. ಎರಡನೆಯದು, ತಮಿಳ್ನಾಡು ಕೇರಳ ಹೆಸರು ಬರುತ್ತೆ, ಅಲ್ ಜಜೀರಾ ಚಾನೆಲ್ ಬರುತ್ತೆ, ಜರ್ಮನ್ ನ್ಯೂಸ್ನಲ್ಲಿ ಕವರ್ ಆಗುತ್ತೆ. ಆದ್ರೆ ಯಾವಾಗ ಮುಸುಕುದಾರಿಯನ್ನ ಅರೆಸ್ಟ್ ಮಾಡ್ತಾರೆ, ಈ ವಿಚಾರಗಳು ಚರ್ಚೆಗೆ ಬರೋದೇ ಇಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ. ಇದಕ್ಕೆ ಅಶೋಕ್ ಗೌಡ್ರೆ ಕೇಳ್ತಿರೋದು ಷಡ್ಯಂತ್ರ ಅಂತ. ಅಬ್ಸಲ್ಯೂಟ್ಲಿ ಎಸ್, ನೀವು ಹೇಳಿದ್ದೆಲ್ಲ ಸರಿಯಾಗಿದ್ದಂಥ ಪಾಯಿಂಟ್ಸೇ. ನೋಡಿ, ಫಸ್ಟ್ ಇಲ್ಲಿ 2 ಪಾರ್ಟ್ ಇದೆ. ಒಂದು ಪಾರ್ಟು ಯಾವಾಗ ಎಕ್ಸ್ಕವೇಟ್ ಆಗ್ತಿತ್ತು ಆಗ ಅಲ್ ಜಜೀರಾನು ಬರುತ್ತೆ, DW2 ಬರುತ್ತೆ, ಬೇರೆ ಬೇರೆ ಚಾನಲ್ಸ್ ಬರುತ್ತೆ, ಇಂಟರ್ನ್ಯಾಷನಲ್ ಚಾನಲ್ಸ್ ಬರುತ್ತೆ. ಆದರೆ ಈಗ ಯಾವಾಗ ಈ ಸುಜಾತಾ ಭಟ್ದು ರಿವೀಲ್ ಆಯಿತು, ಈ ಜಯಂತ್ ಅವ್ರದ್ದು ರಿವೀಲ್ ಆಯಿತು, ಈಗ ಗಿರೀಶ್ ಮಟ್ಟಣ್ಣನವ್ರು ರಿವೀಲ್ ಆಯಿತು, ಈಗ ಎಲ್ಲ ಚಾನಲ್ಲು ಒಂದೇ ಒಂದು ನೆನ್ನೆನೂ ನಾನು ಇಂಟರ್ನ್ಯಾಷನಲ್ ಚಾನಲ್ಸ್ ನೋಡ್ತಾ ಇದ್ದೆ, ಯಾವ ಚಾನಲಲ್ಲೂ ಕವರ್ ಆಗಿಲ್ಲ. ಯಾಕೆ? ಇದರಲ್ಲಿ ಏನು ಅರ್ಥ ಇದೆ? ಆ ಜೊತೆಗೆ ಸೂರ್ಯ ಅವರು ಹೇಳ್ತಾ ಇದ್ರು ಆಗಲೇ 2 ಲಕ್ಷ ಕೋಟಿದು ಕತೆಗಳ ಕೋರ್ಟ್ ಕತೆ ಎಲ್ಲ ಹೇಳ್ತಿದ್ರು. ಇದೆ, ನಾನೇನು ಅದನ್ನು ಆರ್ಗ್ಯೂ ಮಾಡ್ತಿಲ್ಲ. ಆದರೆ ನೋಡಿ ಎಲ್ಲಿ ಲಿಂಕ್ ಆಗ್ತಿದೆ ಅಂತ. ಧರ್ಮಸ್ಥಳದ ವಿಚಾರಗಳಲ್ಲಿ ಮಾತಾಡ್ತಿರ್ತಕ್ಕಂಥವರು ಸೂರ್ಯ ಅವರು ಇದ್ದಾರೆ, ಅಂದ್ರೆ ವಿರೋಧ, ಧರ್ಮಸ್ಥಳದ ವಿರೋಧ. ಹಾಗೆ ವೀರೇಂದ್ರ ಹೆಗಡೆ ವೀರೇಂದ್ರ, ನಾನು ಬಂದ ಡಿಬೇಟ್ ಯಾವತ್ತೂ ವೀರೇಂದ್ರ ಹೆಗಡೆ ಅವರ ಮೇಲೆ ಅನುಮಾನ ವ್ಯಕ್ತಪಡಿಸಿಲ್ಲ. ಒಂದ್ ನಿಮಿಷ ಆ ಒಂದು ಸೆಟಪ್ ಅಲ್ಲಿ ಅವರು ಬಂದು ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದು ತುಂಬಾ ಸತಿ ನೋಡಿದ್ದೇವೆ. ಹಾಗೆ ಇಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಅಂತ. ಮಂಜುನಾಥನ ನಾವು ಕಿತ್ತಾಕಿ ಅಂತ ಹೇಳಿದ್ರು, ಅಣ್ಣಪ್ಪನನ್ನ ಕಿತ್ತಾಕಿ ಅಂತ ಹೇಳಿದ್ರು, ನುಗ್ಸಿ JCB ಅಂತ ಹೇಳಿದ್ರು. ನೋಡಿ ಎಲ್ಲೆಲ್ಲಿ ಲಿಂಕ್ ಇದೆ ಅಂತ ಹೇಳಿ. ಹಾಗೆ ನಾನು ಆಲ್ಟರ್ನೇಟಿವ್ ಕಟ್ತಾ ಇದ್ದೀನಿ ಅಣ್ಣಪ್ಪನ್ನ, ಹಾಗೆ ಇನ್ನೊಂದು ಧರ್ಮಸ್ಥಳ ಮಂಜುನಾಥನ್ ಕಟ್ತಿದ್ದೀನಿ ಅಂತ ಹೇಳಿ ಇದೇ ತಿಮ್ರೋಡಿ ಹೇಳಿದ್ರು. ಲಿಂಕ್ ಎಲ್ಲೆಲ್ಲಿ ಬರ್ತಾ ಇದೆ ನೋಡಿ. 2 ಲಕ್ಷ ಕೋಟಿ, ಒಂದ್ ನಿಮಿಷ ಸ್ಮಿತಾ, 2 ಲಕ್ಷ ಕೋಟಿ ಆದಾಯ, ಇಲ್ಲಿ ಕೇಸು, ಕೋರ್ಟಲ್ಲಿ ನಡೆದಂತಹ ವಾದ ವಿವಾದಗಳು, ಜೊತೆಗೆ ಇಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥನೇ ಹೊಡೆದಾಕಿ ಅಂತ ಎಲ್ಲಿ ಬಂತಲ್ಲ ಲಿಂಕು. ಜೊತೆಗೆ ಒಂದು ಕಾನ್ಸ್ಪಿರಸಿ ಡೆಲ್ಲಿ ನಡೆಯುತ್ತೆ, ಜೊತೆಗೆ ಇಲ್ಲೊಂದು ಗ್ಯಾಂಗ್ ನಡೆಯುತ್ತೆ. ಆ ಗ್ಯಾಂಗ್ನಲ್ಲಿ ಯಾರ್ಯಾರು ಇರ್ತಾರೆ? ಯಾರೋ ಒಬ್ಬ ಕನ್ನಡ ಚೆನ್ನಾಗಿ ಮಾತಾಡ್ತಕ್ಕಂತಹ ಒಂದು ಹುಡುಗ, ಆತ ಬಂದು ಆಕೆ ಅಲ್ಲಿ ಅವರ ಸಂಸ್ಕೃತಿನಲ್ಲಿ ಇರ್ತಕ್ಕಂತಹ ನಿಕಾಲಾಲ್ ಬಗ್ಗೆ ಇವತ್ತರೆಗೂ ಮಾತಾಡ್ಲಿ. ನಿಕಾಲಾಲಿಂದ ಯಾವ್ಯಾವ ರೀತಿ ದುಷ್ಪರಿಣಾಮಗಳಾಗಿದೆ ಮಾತಾಡ್ಲಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕಾ ಮಾತಾಡ್ಲಿ. ಅನನ್ಯ ಬಟ್ ಇಲ್ದೇ ಯಾರನ್ನ ನೀವು ಕ್ರಿಯೇಟ್ ಮಾಡ್ಬಿಟ್ರಿ. ಪದ್ಮಲತಾ ಸತ್ತು 1989 ಸತ್ತೋಗಿದ್ದು. ಆಗ COD ಅವರು ತನಿಖೆ ಮಾಡಿ COD ಅವರು ವರದಿ ಕೊಟ್ಟಿದ್ದಾರೆ. ಆ ವರದಿನ ಇವತ್ತು ಯಾರು ನೋಡೇ ಇಲ್ಲ. ಈ ಪ್ರಕರಣಗಳ ಬಳಕೆಗೆ ಬಂದಾಗ ಆಗ ಧರ್ಮಸ್ಥಳದ ಪ್ರಕರಣ ಇತ್ತು. ಹೌದು, ಧರ್ಮಸ್ಥಳದಲ್ಲಿ ಸಾವುಗಳು ಆಗಿರ್ಬೋದು. ಧರ್ಮಸ್ಥಳ ಅಂತಕ್ಕಂಥದ್ದು ಒಂದು ಮೋಕ್ಷ ಸ್ಥಳ. ನಾವೆಲ್ಲ ಬಿಲೀವ್ ಮಾಡೋದೇನಂದ್ರೆ ನಮ್ಮ ಪ್ರಾಣ ಧರ್ಮಸ್ಥಳದ ಉತ್ತರ ಕೊಟ್ಬಿಡಿ. ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಗೊತ್ತಾಗ್ತಿದ್ರು ಕೂಡ ಮಾತನಾಡ್ಲಿಲ್ಲ ಯಾಕೆ? JCB ಹತ್ತಿಸ್ತೀನಿ ಅಂದಾಗ ಮಾತನಾಡ್ಲಿಲ್ಲ ಯಾಕೆ? ನನ್ ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಬಿಡಿ. RSS ಮೌನಕ್ಷರಣ ಆಯ್ತು, ಬಿಜೆಪಿ 15 ದಿನ ಈ ವಿಚಾರಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀವು ಕೂಡ ಅನುಮಾನ ಪಟ್ಟಿದ್ರ? ಇಲ್ಲ. ಯಾರು ಹಿಂದೂ ಧರ್ಮದ ರಕ್ಷಕರು, ಹಿಂದೂ ಧರ್ಮದ ರಕ್ಷಣೆಯ ಹೊಣೆಗಾರಿಕೆ ನಮ್ಮ ಹೆಗಲ ಮೇಲಿದೆ ಅಂತಿದ್ರಿ, ನೀವು ಕೂಡ ಮೌನವಾಗೇ ಇದ್ರಿ. ಖಂಡಿತವಾಗ್ಲೂ ನಮ್ಗೆ ಸತ್ಯ ಗೊತ್ತಿತ್ತು. ಅದರಿಂದಾಗಿ ಸ್ವಲ್ಪ ಆಚೆ ಬರಲಿ. ಯಾಕೆಂದ್ರೆ ಇವ್ರು ಮಾಸ್ಕ್ ಏನ್ ಹಾಕೊಂಡಿದ್ದಾರೆ, ಮಾಸ್ಕ್ ಇಂದ ಯಾರೋ ಆಪರೇಟ್ ಮಾಡ್ತಿದ್ದಾರೆ. ನಾವೇನಾದ್ರೂ ಬಂದ್ಬಿಟ್ಟು ಹೇಳ್ಬಿಟ್ಟಿದ್ರೆ ನೋಡ್ದಾ BJP ಅವ್ರಿಗೆ ಒಂದು ಅಸ್ಥಿ ಪಂಜರ ಸಿಕ್ಕಿ ಯಾರೋ ಒಬ್ರು ಸತ್ತೋಗಿರ್ತಾರೆ, ಲೀಗಲ್ ಆಗಿ ಅವ್ರದ್ದು ಕ್ರಿಮೇಷನ್ ಆಗಿರುತ್ತೆ. ಅಂತ ಕ್ರಿಮೇಷನ್ ಅಲ್ಲಿ ಯಾವ್ದಾದ್ರು ಒಂದು ಬಾಡಿ ಸಿಕ್ಬಿಟ್ಟಿದ್ರು ನರೇಶನ್ನೇ ಬದಲಾಗ್ಬಿಡೋದು. ಅದರಿಂದಾಗಿ ಧರ್ಮಸ್ಥಳದ ಸ್ವಾಮೀಜಿಗಳು ಹೇಳಿದ್ರು, ಇಲ್ಲಿ ಗೆಲುವು ಯಾರ್ದು ಅಂದ್ರೆ ನಾನು ಇಬ್ಬರಿಗೆ ಕ್ರೆಡಿಟ್ ಕೊಡ್ತೀನಿ. ಒಂದು ಏನು ಅಂತಂದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿದು, ಇನ್ನೊಂದು ಯಾರ್ಯಾರು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿದ್ದೀರಾ ಅಂದ್ರೆ ನೀವೆಲ್ಲರೂ ಕನ್ನಡ ಇರ್ಬೋದು, ಬೇರೆ ಬೇರೆ ಚಾನಲ್ಸ್ ಇರ್ಬೋದು, ನೀವೆಲ್ಲ ಸತ್ಯ ಹುಡುಕಿದ್ದೀರಾ. ಯಾಕೆ ಅಂದ್ರೆ ಅನನ್ಯ ಭಟ್ ಎಕ್ಸ್ಪೋಸ್ ಆದಾಗ ಅನನ್ಯ ಭಟ್ ಅಂತಕ್ಕಂಥ ಕ್ಯಾರೆಕ್ಟರ್ನ ಎಕ್ಸ್ಪೋಸ್ ಮಾಡಿದ್ದು ಮೀಡಿಯಾ. ಆ ಮೀಡಿಯಾ ಇಂದ ಇವತ್ತು ಲೆಫ್ಟಿಸ್ಟ್ ಇಕೋಸಿಸ್ಟಮ್ ಮೊದಲ ಬಾರಿಗೆ ಓಪನ್ ಚಾನಲ್ ಒಪ್ಕೊಂಡಿದೆ. ನಾವು ಸುಳ್ಳು ಕ್ರಿಯೇಟ್ ಮಾಡ್ತೀವಿ, ನಾವು ಫೇಕ್ ಸ್ಟೋರೀಸ್ ಕ್ರಿಯೇಟ್ ಮಾಡ್ತೀವಿ, ನಾವು ಆಂಟಿ ಇಂಡಿಯಾ ಪ್ರೊಪಗೇಟ್ ಮಾಡ್ತೀವಿ, ನಾವು ತುಕಡೆ ಗ್ಯಾಂಗ್ ಅಂತ ಫಸ್ಟ್ ಟೈಮ್ ಒಪ್ಕೊಂಡಿದೆ. ಇಲ್ಲಿವರೆಗೂ ನಾನು ಈ ಕ್ರೆಡಿಟ್ ಏನಿದೆ ಕನ್ನಡನು ಸೇರಿಸಿ ಕನ್ನಡದ ಎಲ್ಲಾ ಮಾಧ್ಯಮಕ್ಕೂ ಕೊಡ್ತೀನಿ. ಇವತ್ತವರೆಗೂ ಸಹ ಅನೇಕ ಕ್ರೈಮ್ಸ್ ನಡೆಯುತ್ತೆ, ಲೆಫ್ಟಿಸ್ಟ್ ಇಕೋ ಸಿಸ್ಟಮ್ ಆಪರೇಟ್ ಆಗುತ್ತೆ. ಹಾಗೆಲ್ಲ ಸಹ ನಾವು ಎಕ್ಸ್ಪೋಸ್ ಮಾಡಕ್ ಟ್ರೈ ಮಾಡ್ತೀವಿ. ಎಲ್ಲರೂ ಏನ್ ಮಾಡ್ತಾರೆ, ಇಲ್ಲ ಈ ಚಾನೆಲ್ ಬೇಡ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾರೆ. ಇವತ್ತು ನೀವು ಮಾಡಿರ್ತಕ್ಕಂಥ ಕೆಲಸಗಳಿದೆಯಲ್ಲ,
ಇದನ್ನ ನಾವು ಶ್ಲಾಘನೆ ಮಾಡಲೇಬೇಕು. ಸರಿ. ಮತ್ತು ನಿಮ್ಮಿಂದ ಈ ಹೋರಾಟ, ಐಡಿಯಾಲಜಿಕಲ್ ಹೋರಾಟ ಇದೆಯಲ್ಲ, ಅದಕ್ಕೆ ಬಲ ಬಂದಂಗೆ. ಸ್ವಾಮೀಜಿ, ಈ AI ವಿಡಿಯೋಗಳನ್ನ ಜನ ಎಷ್ಟರ ಮಟ್ಟಿಗೆ ನಂಬಿಡ್ತಾರೆ ಅಂದ್ರೆ, ಇಲ್ಲೇ ನಮ್ಮ ಪ್ಯಾನಲ್ ಅಲ್ಲಿ ಬಂದವರು ಹೇಳಿದ್ರು, ಆತ ಸತ್ಯ ಹೇಳ್ದ. ನಾನು ಅದನ್ನ ಬೇಕಾದ್ರೆ ರೀಪ್ಲೇ ಮಾಡಿ ತೋರಿಸ್ತೀನಿ. ಅದಾದ್ಮೇಲೆ ನಾನು ಎರಡನೇ ಪ್ರಶ್ನೆ ಕೇಳಿದಾಗ ಹೇಳಿದ್ರು ನ್ಯಾಯದ ಪರವಾಗಿ, ಅಂದ್ರೆ ಸತ್ಯ ಹೇಳ್ದ ಅಂದವರೇನೆ ಒಂದು ಕ್ಷಣದಲ್ಲಿ ಮರುಪ್ರಶ್ನೆ ಮಾಡಿದಾಗ ಇಲ್ಲ ನ್ಯಾಯದ ಪರವಾಗಿ ಮಾತಾಡ್ದ ಅಂತ. ಅಂದ್ರೆ ಜನರು, ನಾನು ಇವ್ರು ತಪ್ಪು ಅಂತ ಹೇಳ್ತಿಲ್ಲ, ಜನ ಈ ನರೇಷನ್ಗಳನ್ನ ಎಷ್ಟರ ಮಟ್ಟಿಗೆ ನಂಬ್ತಿದ್ದಾರೆ ಅಂದ್ರೆ, ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ವಿವೇಚನೆಯನ್ನ ಕಳ್ಕೊಳ್ಳೋ ಮಟ್ಟಿಗೆ ನಾವೆಲ್ಲರೂ ಕೂಡ, ನನ್ನನ್ನು ಸೇರ್ಕೊಂಡು ಬ್ಲೇಮ್ ಮಾಡ್ತೀನಿ ಇದ್ರಲ್ಲಿ, ನಾವೆಲ್ಲರೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಯೋಚನೆ ಮಾಡೋ ತರ್ಕಬದ್ಧ ವಿವೇಕವನ್ನ ಕೂಡ ಕಳ್ಕೊಳ್ತಿದೀವಿ ಅಂತ ಹೇಳಿ. ಅದು ಯಾವ ಮಟ್ಟಕ್ಕೆ ಬರ್ತದೆ ಅಂತ ಕೇಳಿದರೆ, ಯಾರನ್ನ ಇವ್ರು ನಂಬಿರ್ತಾರೆ, ಇವ ಒಳ್ಳೆಯವ, ಇವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ನಂಬಿರ್ತಾರೆ. ಅವನ ಬೆನ್ನ ಹಿಂದೆ ಹೋಗ್ತಾರೆ. ಅವನು ಮುಳುಗುವಾಗಲೂ ಇವರು ಹೋಗಿ ಅವನ ಜೊತೆಗೆ ಮುಳುಗೋದು. ಇದರಲ್ಲಿ ಏನು ಸತ್ಯ ಇಲ್ಲ ಅಂತ ಕಂಡಾಗಲೂ ಕೂಡ ಆ ಮೊದಲಿನಿಂದ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರಲ್ಲ, ಚಾರ್ವಾಕನ ಸಿದ್ಧಾಂತದ ಹಾಗೆ. ಅವನೇನು ಹೇಳಿದ, ತುಪ್ಪ ಮಾಡಿಯಾದರೂ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂದ. ತುಪ್ಪ ಹೆಂಗೆ ತಿನ್ನಬೇಕು ಅಂತ ಹೇಳಿಲ್ಲ ಅವನು. ಹಾಗಾಗಿ ಯೋಚನೆ ಮಾಡಬೇಕಾದವರು ತುಪ್ಪ ಹೇಗೆ ತಿನ್ನಬೇಕು ಎನ್ನುವುದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಅದನ್ನು ಯಾರು ಯೋಚನೆ ಮಾಡಿಲ್ಲ. ಇಲ್ಲಿ ಬಂದಿರುವ ಪ್ರಶ್ನೆಯನ್ನು ಯಾರು ಹೇಳ್ತಾ ಇದ್ದಾರೆ ಅವರ ಕಡೆಗೆ ದಾಂಗುಡಿ ಮಾಡಿದ್ರು. ಮೇನ್ ಸ್ಟ್ರೀಮ್ ಅಲ್ಲಿರುವಂಥ ಮೀಡಿಯಾಗಳು ಹೇಳ್ತಾ ಬಂದದನ್ನು ಯಾರೂ ನಂಬಲಿಲ್ಲ. ಹಾಗಾಗಿ ಇಲ್ಲಿ ಏನು, ಈ ಮೂಢನಂಬಿಕೆಗಳನ್ನು ಬಿತ್ತೋದು ಇದೆಯಲ್ಲ, ಅದು ಒಂದು ಇದೇ ಬ್ಯೂರೋಕ್ರಸಿನೇ. ಒಂಥರ ಮೂಢನಂಬಿಕೆಗಳನ್ನು ಬಿತ್ತಿ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಯಾರು ಹೇಳ್ತಾನಲ್ಲ, ಅವ್ರ ಜೊತೆ ಇವರು ಡಂಗರು ಹೊಡ್ಕೊಂಡು ಹೋಗ್ತಾರೆ. ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಒಂದು ಗುಂಡಿ ತೋಡಿದ್ರು ಇಲ್ಲ, ಎರಡು ಗುಂಡಿ ತೋಡಿದ್ರು ಇಲ್ಲ, ಒಂದು ಯೋಚನೆ ಮಾಡಬೇಕಲ್ಲ. 6ನೇ ಗುಂಡಿಯಲ್ಲಿ ಏನೋ ಸಿಕ್ಕಿತ್ತು ಹೇಳ್ತಾರೆ, 40 ವರ್ಷದ ಹಿಂದಿನ ವ್ಯಕ್ತಿಯ, ಮತ್ತೆ ಎಲ್ಲೋಯ್ತು, ಇವ ಹೇಳಿರೋದು ಎಲ್ಲೋ ಹೋಯ್ತು, ಇಷ್ಟಕ್ಕೆ ಸಾಕ್ಷಿ ಸಿಕ್ಕಿತು ಅಂತಂದ ಮೇಲೆ ಮತ್ತೆ ಏನಿದೆ, ಸುಮ್ಮನೆ ಪೋಲ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಇದಕ್ಕೆ ಅರ್ಥ ಇಲ್ಲ. ಪುಣ್ಯಕ್ಕೆ ಸುದೈವ ವಶಾತ್ ಧರ್ಮ ಗೆದ್ದಿತು, ಎಲ್ಲರೂ ಕಾಯ್ತಾ ಇದ್ರು, ಈಗ ಸಿಗ್ತದೆ, ಮತ್ತೆ ಸಿಗ್ತದೆ, ನಾಳೆ ಸಿಗ್ತದೆ, ಏನಾರು ಮಾಡಿಕೊಂಡು ಇದನ್ನ ಮುಗಿಸಿ ಬಿಡೋಣ ಅಂತ ಇದ್ರು. ಇವತ್ತಿಗೂ ಕಾಯ್ತಾ ಇದ್ರು. ಪುಣ್ಯಕ್ಕೆ ಧರ್ಮ ಬಿಟ್ಟಿಲ್ಲ, ಸತ್ಯ ಬಿಟ್ಟಿಲ್ಲ. ಅಣ್ಣಪ್ಪ ಬಂದಿರೋದೇ ಆ ನಂಬಿಕೆಯ ಮೇಲೆ ಟೆಸ್ಟ್ ಮಾಡಿ ಬಂದಿರೋದು. ಅವನ ನೀನ್ ಸಾಮಾನ್ಯ ಬಂದಿರೋದಲ್ಲ. ಅವನ ಪಾತ್ರ ಏನಿದೆ ನೋಡಿ, ಹೆಜ್ಜೆ ಹೆಜ್ಜೆಗೂ ಟೆಸ್ಟ್ ಮಾಡಿ ಬಂದಿರೋದು. ನಾವ್ ಎಲ್ರೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಯೋಚನೆ ಮಾಡೋ ತರ್ಕಬದ್ಧ ವಿವೇಕವನ್ನ ಕೂಡ ಕಳ್ಕೊಳ್ತಿದೀವಿ ಅಂತ ಹೇಳಿ. ಅದು ಯಾವ ಮಟ್ಟಕ್ಕೆ ಬರ್ತದೆ ಅಂತ ಕೇಳಿದರೆ, ಯಾರನ್ನ ಇವ್ರು ನಂಬಿರ್ತಾರೆ, ಇವ ಒಳ್ಳೆಯವ, ಇವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ನಂಬಿರ್ತಾರೆ. ಅವನ ಬೆನ್ನ ಹಿಂದೆ ಹೋಗ್ತಾರೆ. ಅವನು ಮುಳುಗುವಾಗಲೂ ಇವರು ಹೋಗಿ ಅವನ ಜೊತೆಗೆ ಮುಳುಗೋದು. ಇದರಲ್ಲಿ ಏನು ಸತ್ಯ ಇಲ್ಲ ಅಂತ ಕಂಡಾಗಲೂ ಕೂಡ ಆ ಮೊದಲಿನಿಂದ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರಲ್ಲ, ಚಾರ್ವಾಕನ ಸಿದ್ಧಾಂತದ ಹಾಗೆ. ಅವನೇನು ಹೇಳಿದ, ತುಪ್ಪ ಮಾಡಿಯಾದರೂ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂದ. ತುಪ್ಪ ಹೆಂಗೆ ತಿನ್ನಬೇಕು ಅಂತ ಹೇಳಿಲ್ಲ ಅವನು. ಹಾಗಾಗಿ ಯೋಚನೆ ಮಾಡಬೇಕಾದವರು ತುಪ್ಪ ಹೇಗೆ ತಿನ್ನಬೇಕು ಎನ್ನುವುದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಅದನ್ನು ಯಾರು ಯೋಚನೆ ಮಾಡಿಲ್ಲ. ಇಲ್ಲಿ ಬಂದಿರುವ ಪ್ರಶ್ನೆಯನ್ನು ಯಾರು ಹೇಳ್ತಾ ಇದ್ದಾರೆ ಅವರ ಕಡೆಗೆ ದಾಂಗುಡಿ ಮಾಡಿದ್ರು. ಮೇನ್ ಸ್ಟ್ರೀಮ್ ಅಲ್ಲಿರುವಂಥ ಮೀಡಿಯಾಗಳು ಹೇಳ್ತಾ ಬಂದದನ್ನು ಯಾರೂ ನಂಬಲಿಲ್ಲ. ಹಾಗಾಗಿ ಇಲ್ಲಿ ಏನು, ಈ ಮೂಢನಂಬಿಕೆಗಳನ್ನು ಬಿತ್ತೋದು ಇದೆಯಲ್ಲ, ಅದು ಒಂದು ಇದೇ ಬ್ಯೂರೋಕ್ರಸಿನೇ. ಒಂಥರ ಮೂಢನಂಬಿಕೆಗಳನ್ನು ಬಿತ್ತಿ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಯಾರು ಹೇಳ್ತಾನಲ್ಲ, ಅವ್ರ ಜೊತೆ ಇವರು ಡಂಗರು ಹೊಡ್ಕೊಂಡು ಹೋಗ್ತಾರೆ. ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಒಂದು ಗುಂಡಿ ತೋಡಿದ್ರು ಇಲ್ಲ, ಎರಡು ಗುಂಡಿ ತೋಡಿದ್ರು ಇಲ್ಲ, ಒಂದು ಯೋಚನೆ ಮಾಡಬೇಕಲ್ಲ. 6ನೇ ಗುಂಡಿಯಲ್ಲಿ ಏನೋ ಸಿಕ್ಕಿತ್ತು ಹೇಳ್ತಾರೆ, 40 ವರ್ಷದ ಹಿಂದಿನ ವ್ಯಕ್ತಿಯ, ಮತ್ತೆ ಎಲ್ಲೋಯ್ತು, ಇವ ಹೇಳಿರೋದು ಎಲ್ಲೋ ಹೋಯ್ತು, ಇಷ್ಟಕ್ಕೆ ಸಾಕ್ಷಿ ಸಿಕ್ಕಿತು ಅಂತಂದ ಮೇಲೆ ಮತ್ತೆ ಏನಿದೆ, ಸುಮ್ಮನೆ ಪೋಲ್ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಇದಕ್ಕೆ ಅರ್ಥ ಇಲ್ಲ. ಪುಣ್ಯಕ್ಕೆ ಸುದೈವ ವಶಾತ್ ಧರ್ಮ ಗೆದ್ದಿತು, ಎಲ್ಲರೂ ಕಾಯ್ತಾ ಇದ್ರು, ಈಗ ಸಿಗ್ತದೆ, ಮತ್ತೆ ಸಿಗ್ತದೆ, ನಾಳೆ ಸಿಗ್ತದೆ, ಏನಾರು ಮಾಡಿಕೊಂಡು ಇದನ್ನ ಮುಗಿಸಿ ಬಿಡೋಣ ಅಂತ ಇದ್ರು. ಇವತ್ತಿಗೂ ಕಾಯ್ತಾ ಇದ್ರು. ಪುಣ್ಯಕ್ಕೆ ಧರ್ಮ ಬಿಟ್ಟಿಲ್ಲ, ಸತ್ಯ ಬಿಟ್ಟಿಲ್ಲ. ಅಣ್ಣಪ್ಪ ಬಂದಿರೋದೇ ಆ ನಂಬಿಕೆಯ ಮೇಲೆ ಟೆಸ್ಟ್ ಮಾಡಿ ಬಂದಿರೋದು. ಅವನ ನೀನ್ ಸಾಮಾನ್ಯ ಬಂದಿರೋದಲ್ಲ. ಅವನ ಪಾತ್ರ ಏನಿದೆ ನೋಡಿ, ಹೆಜ್ಜೆ ಹೆಜ್ಜೆಗೂ ಟೆಸ್ಟ್ ಮಾಡಿ ಬಂದಿರೋದು.